ಕ್ಲೀನ್ ಸಿಟಿ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗದ ಮೈಸೂರು ಪ್ಯಾಲೇಸ್, ಮಳ್ಳಿ ಕೊತ್ತ ಕಾನ್ಸೆಪ್ಟಾ. ಒಡೆಯರ್ ಸ್ಟ್ಯಾಚು, ಚಾಮುಂಡಿ ಬೆಟ್ಟ, ವಿಶಾಲವಾಗಿ ಸ್ವಚ್ಛವಾಗಿರೋಂಥ ರಸ್ತೆಗಳು, ಆ ರಸ್ತೆಯಲ್ಲಿರೋ ಫುಟ್ಪಾತಲ್ಲಿ ನಡ್ಕೊಂಡು ಹೋಗೋಕ್ಕೆ ಖುಷಿ ಆಗುತ್ತೆ ನಮಗೆ. ಅದರಲ್ಲೂ ದಿವಾನ್ಸ್ ರೋಡ್ ನೆನಪಾಗೇ ಆಗುತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಿಂಗೆ ದಿವಾನ್ಸ್ ರೋಡಲ್ಲಿ ಒಂದಿನ ನಡ್ಕೊಂಡು ಹೋಗ್ಬೇಕಾದ್ರೆ ನೋಡ್ತೀನಿ, ಫುಲ್ ಹೆವಿ ಸ್ಮೋಕ್ ಇದೆ. ಏನಪ್ಪ ಇದು ಇಷ್ಟೊಂದು ಸ್ಮೋಕ್ ಇದೆ ಅಂದರೆ ಫೈರ್ ಆಕ್ಸಿಡೆಂಟಾ ಅಲ್ಲ, ಯಾಕಂದರೆ ಎಲ್ಲ ಜನ ನಾರ್ಮಲಾಗಿ ಓಡಾಡ್ತಾ ಇದ್ದಾರೆ. ಮತ್ತು ಏನಿದೆ ಎಲ್ಲ ಹೋಗಿ ನೋಡಿದ್ರೆ ಆ ಪಕ್ಕದಲ್ಲಿರೋ KR ಹಾಸ್ಪಿಟ್ಲಿಗೆ ಹೋಗ್ತಿದೆ, ಅದರಲ್ಲೂ ಅದು ಚಿಲ್ಡ್ರನ್ಸ್ ಬ್ಲಾಕ್ ಇರೋ ಜಾಗ. ಏನಿದು ಅಂತ JK ಗ್ರೌಂಡ್ ಕಡೆ ತಿರುಗಿ ನೋಡ್ತೀನಿ, ಪುಣ್ಯಾತ್ಮವನ್ನ ಅವನ ಪ್ಲಾಂಟ್ ವೇಸ್ಟು ಪ್ಲಾಸ್ಟಿಕ್ ವೇಸ್ಟ್ ಎರಡನ್ನೂ ಮಿಕ್ಸ್ ಮಾಡಿ ಬೆಂಕಿ ಹಚ್ಕೊಂಡು ನಿಂತಿದ್ದಾನೆ. ఎవరు ఇంత టాలెంటెడ్ అవును. యు ఆర్ రియల్లీ ఎ గాడ్ గిఫ్టెడ్ ಚೈಲ್ಡ್. ಈ ಕ್ಲೀನ್ಲಿನೆಸ್ನ ಕ್ಲೋಸಾಗಿ ಮಾನಿಟರ್ ಮಾಡೋ ಮೈಸೂರು ಅಂತ ಸಿಟಿನಲ್ಲಿ ಈ ಥರ ನೆಗ್ಲಿಜೆನ್ಸ್ ಇದ್ದರೆ ಬೇರೆ ಸಿಟಿಗಳ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇರಲ್ಲ ಅನಿಸುತ್ತೆ. ಈ ಥರ ವಿಚಾರದಲ್ಲಿ ನಾವು ಗೌರ್ಮೆಂಟ್ನ ದೂಷಿಸೋಕ್ಕಿಂತ ಮುಂಚೆ ನಾವು ಸರಿ ಇದೀವ ಅಂತ ಜನರು ಒಂದ್ಸಲ ಅವ್ರನ್ನ ನೋಡ್ಕೋಬೇಕು ಅಂತ ಪೊಲಿಟಿಕಲ್ ಕ್ಯಾಂಪೇನ್ದು ಬ್ಯಾನರ್ ಸಹ ಹಾಗೆ ಡಂಪ್ ಮಾಡಿ ಹೋಗಿದ್ದಾರೆ ಗ್ರೌಂಡಲ್ಲಿ, ಎಲ್ಲಂದ್ರಲ್ಲ ಹಂಗೆ. ಈ ಗ್ರೌಂಡಲ್ಲಿ ನಡೆಯೋ ಮೀಟಿಂಗ್ಸು, ಈವೆಂಟ್ಸ್, ಎಕ್ಸಿಬಿಷನ್, ಸ್ಪೋರ್ಟ್ಸ್ ಪ್ರಾಕ್ಟೀಸು ಇವೆಲ್ಲ ಒನ್ ಆಫ್ ದ ರೀಸನ್ ಇಷ್ಟು ಮಟ್ಟಿಗೆ ಪ್ಲಾಸ್ಟಿಕ್ ಸಂಗ್ರಹ ಆಗೋಕ್ಕೆ. ಓಕೆ, ನಮ್ಮವ್ರಿಗೆ ಏನೋ ಸಿವಿಕ್ ಸೆನ್ಸ್ ಇಲ್ಲ, ಓಕೆ ಆಯಿತು. ಗ್ರೌಂಡ್ನ ರೆಂಟ್ ಕೊಡ್ಬೇಕಾದ್ರೆ ಮ್ಯಾನೇಜ್ಮೆಂಟ್ ಅವರು ಕ್ಲೀನಿಂಗ್ ಚಾರ್ಜಸ್ ಅಂತಲೂ ತೊಗೊಂಡೇ ಇದನ್ನು ಕೊಟ್ಟಿರ್ತಾರಲ್ವ ಗ್ರೌಂಡ್ನ. ಬಟ್ ಇವ್ರು ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದಾರೆ? ಕಸ ಗುಡ್ಡೆ ಹಾಕಿ ಬೆಂಕಿ ಹಾಕಿ, ಕಸ ಗುಡ್ಡೆ ಹಾಕಿ ಬೆಂಕಿ ಹಾಕಿ. ನೋಡಿ ಅವ್ನು ಎಷ್ಟು ಚೆನ್ನಾಗಿ ಬೆಂಕಿ ಹಾಕಿದ್ದಾನೆ, ಅದು ಅರ್ಧಂಬರ್ಧ ಸುಟ್ಟಿರೋ ಪ್ಲಾಸ್ಟಿಕ್ಕು ಎಲ್ಲ ಹಾಗೆ ಇದೆ. ಅದ್ರ ಮೇಲೆ ಮಳೆ ನೀರು ಬಿದ್ದರೆ ಇನ್ನೆಲ್ಲಿ ಮಳೆ ನೀರು ಡ್ರೈನ್ ಆಗುತ್ತೆ?